ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಬನ್ಸಿ ರವೆ ಹಾಕಿ ತರಕಾರಿ ಹಾಕಿ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವೆಲ್ಲರೂ ಅನ್ಕೋತಾ ಇರ್ತೀರ ಉಪ್ಪಿಟ್ಟು ನಮ್ಮೆಲ್ರಿಗೂ ಗೊತ್ತೇ ಇದೆ ಅಂತ. ಎಲ್ಲರ ಮನೇಲೂ ಡಿಫ್ರೆಂಟಾಗಿ ಉಪ್ಪಿಟ್ಟನ್ನು ಮಾಡ್ಕೊಳ್ತಾರೆ. ಇದು ನಮ್ಮ ಮನೆಯಲ್ಲಿ ನಾನು ಈ ರೀತಿ ಮಾಡ್ತೀನಿ. ಇದರಿಂದ ನಿಮಗೇನಾದರೂ ಉಪಯೋಗ ಆದರೆ ಅದೇ ನನಗೆ ಖುಷಿ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ನಾನಿಲ್ಲಿ 2 ಮೀಡಿಯಮ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, 2 ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು 6-7 ಮೆಣಸಿನಕಾಯಿ, ನಿಂಬೆ ರಸ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ಕ್ಯಾಬೇಜ್ ತೊಗೊಂಡಿದ್ದೀನಿ, ಎಲೆಕೋಸು ಮತ್ತು ಹುರುಳಿಕಾಯನ್ನು ತೊಗೊಂಡಿದ್ದೀನಿ. ನಾನು ಇದನ್ನೆಲ್ಲ ಚಾಪರಲ್ಲಿ ಹಾಕಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ನಾನು ಇವತ್ತು ತೆಂಗಿನಕಾಯಿ ಎಣ್ಣೆನ ಬಳಸಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದು ಗಾಣದಲ್ಲಿ ಹಾಕ್ಸ್ಕೊಂಡು ಬಂದಿರೋ ತೆಂಗಿನಕಾಯಿ ಎಣ್ಣೆ. ಇದು ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆದಷ್ಟು ನಾವು ರಿಫೈನ್ಡ್ ಆಯಿಲ್ ಕಡಿಮೆ ಬಳಸಿದ್ರೆ ಉತ್ತಮ. ಹಾಗಾಗಿ ನಾನು ಇದನ್ನು ಬಳಸ್ತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಏನು ಬಳಸ್ತೀರಾ ಎಣ್ಣೆ ಅದನ್ನು ಯೂಸ್ ಮಾಡ್ಬೋದು. 4 ಚಮಚ ತುಪ್ಪನ ಹಾಕ್ತಾಯಿದ್ದೀನಿ. ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದ್ರೂ ಯಾವುದು ನೀವು ಬಳಸ್ತೀರಾ ಅದು ಸ್ವಲ್ಪ ಹೆಚ್ಚಾಗಿ ಬೇಕಾಗುತ್ತೆ. ಇಲ್ಲಾಂದರೆ ಅದು ಉಪ್ಪಿಟ್ಟು ಬದಲೇ ಕಾಂಕ್ರೀಟ್ ಆಗುತ್ತೆ ಅಷ್ಟೇ. ಈಗ ಇದು ಬಿಸಿಯಾದ ನಂತರ ನಾನು 1.5 ಚಮಚದಷ್ಟು ಸಾಸಿವೆ, 1.5 ಚಮಚದಷ್ಟು ಜೀರಿಗೆ ಮತ್ತು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ನೀರು ಎಲ್ಲ ಕರೆಕ್ಟ್ ಪ್ರಮಾಣದಲ್ಲಿದ್ದರೆ ಉಪ್ಪಿಟ್ಟು ಪರ್ಫೆಕ್ಟಾಗಿ ಆಗುತ್ತೆ. ಬಿಡಿ ಬಿಡಿಯಾಗಿ ಅಂಟೋದಿಲ್ಲ, ಆ ರೀತಿ ಆಗುತ್ತೆ. ಹಾಗಾಗಿ ನೀವು ಅದನ್ನು ಕರೆಕ್ಟ್ ಮೆಜರ್ಮೆಂಟಲ್ಲೇ ಹಾಕ್ಕೊಳ್ಳಿ. ನಾನಿಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈಗ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಎಲೆಕೋಸು ಬಳಸ್ತಾ ಇರೋದ್ರಿಂದ ಈರುಳ್ಳಿ ಪ್ರಮಾಣ ಕಡಿಮೆ ಮಾಡಿದ್ದೀನಿ. ಎಲೆಕೋಸು ಇಲ್ಲ ಅಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ನಾವು ದಿಢೀರಂತ ಏನಾದರೂ ಮಾಡಬೇಕು ಅಂದರೆ ಫಸ್ಟ್ ನೆನಪಾಗೋದೇ ಉಪ್ಪಿಟ್ಟು. ಅಥವಾ ತುಂಬ ಅಡುಗೆ ಮಾಡಿಲ್ಲ, ಬೋರ್ ಆದರೆ ಅಯ್ಯೋ ಇವತ್ತು ಉಪ್ಪಿಟ್ಟು ಮಾಡಿ ತಿನ್ನೋಣ ಸಾಕು ಅಂತ ಇರುತ್ತೆ. ಆಗ ತರಕಾರಿ ಎಲ್ಲ ನಾವೇನು ಹೆಚ್ಚಾಗಿ ಬಳಸಲ್ಲ, ಬರೀ ಈರುಳ್ಳಿ ಟೊಮ್ಯಾಟೊ ಹಾಕ್ಕೊಂಡು ಮಾಡ್ಕೊಳ್ತೀವಿ. ಆದರೆ ಉಪ್ಪಿಟ್ಟು, ಅವಲಕ್ಕಿ ಯಾವುದನ್ನಾದರೂ ಈ ರೀತಿ ಹೆಚ್ಚಾಗಿ ತರಕಾರಿ ಹಾಕಿ ಮಾಡಿಕೊಂಡ್ರೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊ ಹಾಕಿದ್ದೀನಿ ಮತ್ತು ಕ್ಯಾರೆಟ್ ಹಾಕಿದ್ದೀನಿ, ಹುರುಳಿಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕ್ಯಾಪ್ಸಿಕಮನ್ನು ಸಹ ಹಾಕ್ತಾಯಿದ್ದೀನಿ. ಈಗ ಎಲೆಕೋಸನ್ನು ಸಹ ಹಾಕ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ತರಕಾರಿ ರೋಸ್ಟ್ ಆಗಲಿ ಅಷ್ಟು ನೀವು ಫ್ರೈ ಮಾಡಬೇಕಾಗತ್ತೆ. ಸುಮಾರು 1-2 ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ. ನಾವು ರವೆ ಎಷ್ಟು ತೊಗೊಳ್ತೀವೋ ಅದಕ್ಕಿಂತ ಡಬಲ್ ಪ್ರಮಾಣದಷ್ಟು ತರಕಾರಿ ಇರಬೇಕು. ಆವಾಗ ಈ ಉಪ್ಪಿಟ್ಟು, ಅವಲಕ್ಕಿ ಎಲ್ಲ ವೆಯ್ಟ್ ಲಾಸ್ ಜರ್ನಿನಲ್ಲೂ ಕೂಡ ತಿನ್ಬೋದು. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಈ ಹಂತದಲ್ಲೇ ಉಪ್ಪು ಹಾಕೋದ್ರಿಂದ ತರಕಾರಿಗಳಿಗೆಲ್ಲನೂ ಉಪ್ಪು ಹತ್ತುತ್ತೆ. ತರಕಾರಿ ಎಲ್ಲ ಸಪ್ಪೆ ಅಂತ ಅನಿಸೋದಿಲ್ಲ. ಸೊ ಈ ಹಂತದಲ್ಲೇ ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲೇ ಇದನ್ನು ಮಾಡ್ಕೊಳ್ಬೋದು. ಈಗ ನೋಡಿ, ನಾನು ಈ ಅಳತೆ ಲೋಟದಲ್ಲಿ ಬನ್ಸಿ ರವೆನ ತೊಗೊಳ್ತಾ ಇದ್ದೀನಿ. ನಾನು 2 ಲೋಟ ಬನ್ಸಿ ರವೆನ ತೊಗೊಂಡಿದ್ದೀನಿ. ಹಾಗಾಗಿ ಅದೇ ಲೋಟದಲ್ಲಿ 5 ಲೋಟ ನೀರನ್ನು ತೊಗೊಳ್ತೀನಿ. ಯಾವಾಗಲೂ ಬನ್ಸಿ ರವೆಗೆ 1 ಲೋಟ ಎಕ್ಸ್ಟ್ರಾ ನೀರು ಬೇಕಾಗತ್ತೆ. ಹಾಗೆ ನಾನಿಲ್ಲಿ ಇಷ್ಟೊಂದು ತರಕಾರಿ ಬಳಸಿರೋದ್ರಿಂದ ಅದೆಲ್ಲ ಬೇಯೋದಕ್ಕೂ ಸಹ 1 ಲೋಟ ಎಕ್ಸ್ಟ್ರಾ ನೀರು ಸಹಾಯ ಆಗುತ್ತೆ. ಹಾಗಾಗಿ 2 ಲೋಟ ಬನ್ಸಿ ರವೆಗೆ 5 ಲೋಟ ನೀರನ್ನು ಹಾಕ್ಕೊಂಡ್ರೆ ನಿಮಗೆ ಉಪ್ಪಿಟ್ಟು ಪರ್ಫೆಕ್ಟಾಗಿ ಆಗುತ್ತೆ.
ಕಡಿಮೆನೂ ಮಾಡ್ಕೊಬೇಡಿ, ಜಾಸ್ತಿನೂ ಮಾಡ್ಕೊಳ್ಬೇಡಿ. ನೀವು ನಾರ್ಮಲ್ ಲೋಕಲ್ ರವೆ ಬಳಸೋ ಹಾಗಿದ್ದರೆ 2 ಲೋಟ ರವೆಗೆ 4 ಲೋಟ ನೀರನ್ನು ಹಾಕ್ಕೊಂಡ್ರೆ ಪರ್ಫೆಕ್ಟಾಗೇ ಆಗತ್ತೆ. ಈಗ ನಾವು ನೀರು ಹಾಕಿ ಕುದಿಯೋದಕ್ಕೆ ಬಿಡೋಣ. ಇದು ಕುದಿಯೋ ಅಷ್ಟರಲ್ಲಿ ನಾವು ಈ ಕಡೆ ರವೆನ ಚೆನ್ನಾಗೆ ಹುರ್ಕೊಳ್ಳೋಣ. ನಾನಿಲ್ಲಿ ಸುಮಾರು ಒಂದು 2-3 ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ ಹುರಿಯೋದಕ್ಕೆ. ನೀವು ಎಣ್ಣೆ ಅಥವಾ ತುಪ್ಪನ ಬಳಸ್ಕೋಬೋದು. ಈಗ ನಾನು ನೋಡಿ ಬನ್ಸಿ ರವೆ, ಇದು ದೊಡ್ಡದಾಗಿರುತ್ತೆ ರವೆ, ದಪ್ಪದಾಗಿ ಸ್ವಲ್ಪ ಯೆಲ್ಲೋಯಿಶ್ ಕಲರಲ್ಲಿ. ಈ ರವೆನಲ್ಲಿ ಮಾಡೋ ಉಪ್ಪಿಟ್ಟು ಬಿಡಿ ಬಿಡಿಯಾಗತ್ತೆ, ಮುದ್ದೆ ಮುದ್ದೆ ಥರ ಆಗೋದಿಲ್ಲ. ಹಾಗಾಗಿ ನಾನು ಜಾಸ್ತಿ ಈ ರವೆನ ಬಳಸಿ ಉಪ್ಪಿಟ್ಟನ್ನು ಮಾಡ್ತೀನಿ. ಇಲ್ಲಾಂದರೆ 2 ಕಾಂಬಿನೇಷನಲ್ಲಿ ಮಾಡ್ಕೊಳ್ತೀವಿ. 1 ಲೋಟ ಬನ್ಸಿ ರವೆ, 1 ಲೋಟ ಲೋಕಲ್ ರವೆ, ಈ ಥರ. ಈಗ ಇದನ್ನು ಈ ಸಣ್ಣ ಉರಿನಲ್ಲೇ ಇಟ್ಕೊಂಡು ಒಂದು ಸ್ವಲ್ಪ ಬ್ರೌನಿಷ್ ಆಗೋ ರೀತಿಯಲ್ಲಿ ಹುರ್ಕೋಬೇಕು. ಆಗ ನಿಮಗೆ ಒಂದು ಒಳ್ಳೆ ಘಮ ಬರುತ್ತೆ. ಅಲ್ಲಿ ತನಕ ರವೆನ ಚೆನ್ನಾಗಿ ಹುರ್ಕೋಬೇಕು. ಈ ಸ್ಟೆಪ್ಪಲ್ಲಿ ಆತ್ರ ಮಾಡಬೇಡಿ. ಆತ್ರ ಮಾಡಿದ್ರೆ ರವೆ ಪರ್ಫೆಕ್ಟಾಗಿ ಉರಿಯೋದಿಲ್ಲ. ಅದು ಅರ್ಧಂಬರ್ಧ ಹುರಿದು ಸ್ವಲ್ಪ ಸೀತಾ ಇದೆ ಅನ್ನೋವಾಗ ಅದು ಪರ್ಫೆಕ್ಟಾಗಿ ಹುರಿದಿರಲ್ಲ. ಆವಾಗ ಉಪ್ಪಿಟ್ಟು ಚೆನ್ನಾಗಾಗಲ್ಲ, ಅಂಟುತ್ತೆ ಮುದ್ದೆ ಮುದ್ದೆ ಥರ. ಹಾಗಾಗಿ ಈ ಸ್ಟೇಜಲ್ಲಿ ಸಣ್ಣ ಉರಿನಲ್ಲಿ ಸುಮಾರು 6-7 ನಿಮಿಷನಾದ್ರೂ ನೀವು ನಿಧಾನಕ್ಕೆ ಹುರ್ಕೋಬೇಕಾಗತ್ತೆ. ನೋಡಿ ಈಗ ಬನ್ಸಿ ರವೆ ಎಲ್ಲ ಎಷ್ಟು ಚೆನ್ನಾಗಿ ವೈಟಾಗಿ ಟರ್ನ್ ಆಗ್ತಾ ಸ್ವಲ್ಪ ಬ್ರೌನ್ ಆಗ್ತಾ ಇದೆ. ಇಷ್ಟಾದರೆ ಸಾಕಾಗತ್ತೆ. ಆದರೆ ಇದನ್ನು ಅರ್ಜೆಂಟಲ್ಲಿ ಮಾತ್ರ ಹುರ್ಕೊಳ್ಬೇಡಿ ಯಾವತ್ತೂ, ಆವಾಗ ಉಪ್ಪಿಟ್ಟು ಚೆನ್ನಾಗಿ ಬರೋದಿಲ್ಲ. ಯಾವಾಗಲೂ ರವೆ ಚೆನ್ನಾಗಿ ಗಮ್ ಅಂತ ಹುರ್ಕೋಬೇಕು. ನೋಡಿ ಇವಾಗ ಅದು ರವೆ ಹಾರಿಸ್ಕೊಂಡಿದ್ದೀನಿ. ಈಗ ಇಲ್ಲಿ ಎಷ್ಟು ಚೆನ್ನಾಗಿ ನೀರು ಕುದಿ ಬಂದಿದೆ, ತರಕಾರಿ ಎಲ್ಲನೂ ಚೆನ್ನಾಗೇ ಬೆಂದಿದೆ. ಈ ಹಂತದಲ್ಲಿ ನೀವು ರುಚಿ ನೋಡಿಕೊಂಡು ಉಪ್ಪು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ರೀತಿ ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ಉಪ್ಪಿಟ್ಟನ್ನು ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಸ್ವಲ್ಪ ಉಪ್ಪನ್ನು ಮತ್ತೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಬ್ಯಾಲೆನ್ಸ್ ಆಗೋದಕ್ಕೆ ಒಂದೇ ಒಂದು ಚಮಚ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನಾನು ಹಾಕ್ತೀನಿ ಯಾಕೆಂದರೆ ಚೆನ್ನಾಗೆ ಬ್ಯಾಲೆನ್ಸ್ ಆಗುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಅಂತ ಹೇಳಿಬಿಟ್ಟು. ಈಗ ನಾವು ಇದಕ್ಕೆ ನಿಧಾನಕ್ಕೆ ಹುರಿದಿಟ್ಕೊಂಡಿರೋ ಅಂಥ ರವೆನ ಹಾಕ್ಕೊಳ್ತಾ ಬರೋಣ. ರವೆ ಬಿಸಿಯಾಗಿರೋದ್ರಿಂದ ಈ ಸ್ಟೇಜಲ್ಲಿ ನಿಧಾನಕ್ಕೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಸ್ವಲ್ಪ ನೋಡಿ ಈ ಥರ ಉಕ್ಕಿ ಬಂದಂಗೆ ಅನಿಸುತ್ತೆ. ರವೆ ಎಲ್ಲ ಹುರಿದು ಚೆನ್ನಾಗಿ ಹಾರಿದರೆ ಮುಂಚೆನೇ ನೀವು ರವೆ ಹುರಿದಿಟ್ಕೊಂಡಿದ್ರೆ ಈ ಥರ ಆಗೋದಿಲ್ಲ. ಹಾಗಾಗಿ ಇದನ್ನು ನಿಧಾನಕ್ಕೆ ಹಾಕ್ಕೊಳ್ತಾ ಬರೋಣ. ನೋಡಿ ನಿಧಾನಕ್ಕೆ ಎಲ್ಲನೂ ಹಾಕಿದ್ದೀನಿ. ಈಗ ಕೈ ಬಿಡದೆ ಸ್ವಲ್ಪ ಗೂರಾಡ್ಕೊಳ್ಬೇಕು, ಇಲ್ಲಾಂದರೆ ಅದೇ ಲೋಕಲ್ ರವೆ ಎಲ್ಲ ಆದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪನೇ ರವೆ ಹಾಕ್ತಾ ಕೈ ಆಡಿಸ್ತಾ ಇರಿ. ಈಗ ನಿಮ್ಗೆ ಅನಿಸ್ಬೋದು ಇದು ಇಷ್ಟೊಂದು ನೀರಿದೆಯಲ್ಲ ಇದರಲ್ಲಿ ಪರ್ಫೆಕ್ಟಾಗಿ ಆಗುತ್ತಾ ಅಂತ. ಆದರೆ ಇದು ಪರ್ಫೆಕ್ಟಾಗಿ ಆಗುತ್ತೆ. ನೋಡಿ ನಾನು ಸಣ್ಣ ಉರಿ ಮಾಡಿ ಒಂದು 5-10 ನಿಮಿಷ ಬಿಟ್ಟಿದ್ದೀನಿ. ಈಗ ಪರ್ಫೆಕ್ಟಾಗಿ ಬನ್ಸಿ ರವೆ ಉಪ್ಪಿಟ್ಟು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗೆ ಉದ್ರಾಗೂ ಕೂಡ ಆಗಿದೆ, ಹಾಗೆ ಚೆನ್ನಾಗಿ ಬೆಂದಿದೆ ಕೂಡ ಎಲ್ಲನೂ. ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗೋ ರೀತಿಯಲ್ಲಿ ಉಪ್ಪಿಟ್ಟು ರೆಡಿಯಾಗಿದೆ. ಇದೇ ರೀತಿ ಮತ್ತಷ್ಟು ವಿಡಿಯೋವನ್ನು ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡೋದಕ್ಕೆ ಆವಾಗವಾಗ ಪ್ರಯತ್ನ ಮಾಡ್ತಾ ಇರ್ತೀವಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಒಲೆ ಆರಿಸ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಉಪ್ಪಿಟ್ಟಿದ್ದು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಹಾಗೂ ವೆಯ್ಟ್ ಲಾಸ್ ಜರ್ನಿನಲ್ಲಿರೋವಾಗ ಉಪ್ಪಿಟ್ಟು ಅವಲಕ್ಕಿಗೆಲ್ಲ ನೀವು ಖಂಡಿತವಾಗ್ಲೂ ಲೆಮನ್ನ ಯೂಸ್ ಮಾಡಲೇಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿಟ್ಟು ರೆಡಿ ಆಯಿತು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಮುಚ್ಚಿಟ್ರೆ ನಿಮಗೆ ಉಪ್ಪಿಟ್ಟು ತಿನ್ನೋದಕ್ಕೆ ಸಿದ್ಧ ಆಗುತ್ತೆ. ನೋಡಿ ಈ ರೀತಿ ಕಾಯಿ ಹಾಕ್ಕೊಂಡು ನೀವು ಮೇಲೆ ಡೆಕೋರೇಷನ್ ಮಾಡ್ಕೊಳ್ಬೋದು. ಉಪ್ಪಿಟ್ಟು ಟೆಕ್ಸ್ಚರ್ ಹೇಗಾಗಿದೆ ನೋಡೋಣ. ನೋಡಿ ಎಷ್ಟು ಸಾಫ್ಟಾಗಿದೆ. ಇದೇ ರೀತಿ ಉಪ್ಪಿಟ್ಟನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಖುಷಿಯಾಗ್ತೀನಿ, ಖುಷಿಯಾಗಿರಿ. ಧನ್ಯವಾದಗಳು. ಟೇಕ್ ಕೇರ್.